ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಗಾಯತ್ರಿ ದೇವಿ ಅಂತೇಳ್ಬಿಟ್ಟು, ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಗಂಡ ಶ್ರೀಧರ್ ಅಂತೇಳಿ, ಕೆಲಸ ಶೇರ್ ಮಾರ್ಕೆಟಲ್ಲಿ ಟ್ರೈನರ್ ಆಗಿ ಕೆಲಸವನ್ನು ಮಾಡ್ತಾ ಇರೋದು. ಆದಾಯ 4 ರಿಂದ 5 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಬರುತ್ತೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಇನ್ನು ಸಮಸ್ಯೆ ಸುಖ ಇಲ್ಲ, ಜೊತೆಗೆ ಕೆಲಸಗಾರ ಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನು ಸ್ನೇಹಿತರೆ, ಇವರ ಬಳಿ ಇರುವ ಮರ್ಸಿಡೀಸ್ ಬೆನ್ಸ್ ಈ ಕ್ಲಾಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರಿನ ಬಗ್ಗೆ ಸಂಪೂರ್ಣವಾಗಿ ಕೊನೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಕೋಟಿಗಟ್ಟಲೆ ಹಣ ಇದ್ರೂ ಕೂಡ ತೂತಿಗೆ ಸುಖ ಇಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದಾಗಿ, ಗಂಡ ಆಫೀಸ್ ಕೆಲಸದಲ್ಲಿ ಯಾವಾಗಲೂ ಕೂಡ ಬ್ಯುಸಿ ಇರುತ್ತಾರೆ, ನನಗೆ ಅಂತ ಸಮಯ ಕೊಡೋದಿಲ್ಲ ಅಂತೇಳಿ ಹೇಳಿಕೊಂಡಿರೋದು. ಇನ್ನು ಆಫೀಸ್ನಲ್ಲಿ ಸ್ನೇಹ ಅನ್ನುವಳ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ಅದು ಕೂಡ ನನಗೆ ಗೊತ್ತಾಯಿತು, ಆದರೂ ಕೂಡ ಸುಮ್ಮನಿದ್ದೇನೆ ಅಂತೇಳಿ ತಿಳಿಸಿರೋದು. ಇನ್ನು ಬ್ಯೂಟಿ ಪಾರ್ಲರ್ಗೂ ಕೂಡ ಹಣ ಕೊಡೋದಿಲ್ಲ, ತೂತು ಎದ್ದಾಗ ಬೆರಳಿಟ್ಟು ಉಜ್ಜುತ್ತಿದ್ದೇನೆ, ಸದ್ಯ ಈ ರೀತಿಯಾದ ಒಂದು ಪರಿಸ್ಥಿತಿ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಗಂಡಸರನ್ನ ಹುಡುಕುತ್ತಿದ್ದೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ, ನನ್ನನ್ನು ಅರ್ಥ ಮಾಡಿಕೊಂಡು ಜೀವನ ಪೂರ್ತಿ ಸುಖ ಕೊಡುವರನ್ನು ಹುಡುಕುತ್ತಿದ್ದೇನೆ, ಅಂಥವರಿದ್ದರೆ ಕರೆ ಮಾಡಿ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಗಂಡ ಯಾವತ್ತೂ ಕೂಡ ಮನೆಯಲ್ಲಿ ಇರೋದಿಲ್ಲ, ಧೈರ್ಯವಾಗಿ ಬಂದು ಸುಖವನ್ನು ಕೊಡ್ಬೋದು. ಇನ್ನು ಮನೆಗೆ ಬಂದು ರಾತ್ರಿ ಇಡೀ ಸುಖ ಕೊಡಬೇಕು, ಆಯಿತಾ. ಹಾಗೆಯೇ ತೊಡೆ ಅಗಲ ಮಾಡಿದಾಗ ತೂತು ಕಾಣುತ್ತೆ, ಗೂಟ ಇಟ್ಟು ಹಿಗ್ಗಾಮುಗ್ಗ ಸುಖವನ್ನು ಕೊಡಬೇಕು, ಹಾಗಿದ್ದರೆ ದುಡ್ಡು ಕೊಡುತ್ತೇನೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ, ಇವರ ಬಳಿರುವ ಮರ್ಸಿಡೀಸ್ ಬೆನ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜನವರಿ 2013 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸು ಎಕ್ಸ್ಪೈರ್ ಆಗಿದೆ. ಫ್ಯೂಯಲ್ ಟೈಪು ಡೀಸೆಲ್, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 59,690 ಕಿಲೋಮೀಟರ್ ರನ್ ಆಗಿದೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆಯೇ RTO ಬೆಂಗಳೂರು ಆಗಿರುತ್ತೆ. ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿರೋದು, ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 2143 cc. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇರುವಂಥದ್ದು, ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2012 ಅಂತೇಳಿ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಕೆಲವೊಂದು ಇಮೇಜ್ನು ಕೂಡ ಶೇರ್ ಮಾಡ್ಕೊಂಡಿರೋದು. ಇದು ಸೈಡ್ ಆ್ಯಂಗಲ್ ವ್ಯೂ ಆಗಿರುತ್ತೆ. ಇನ್ನು ಸೆಲ್ಲರ್ ಪ್ರೈಸ್ ಬಂದ್ಬಿಟ್ಟು 16,80,000 ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲೇ ತಿಳಿಸಿದಾಗೆ ಇದು ಸೆಕೆಂಡ್ ಹ್ಯಾಂಡಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಕಾರ್ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದಿಷ್ಟು ಸ್ನೇಹಿತರೆ, ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.